ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಾಳಿನ ಸಂಚಿಕೆಯಲ್ಲಿ ಭಾಗ್ಯಲಕ್ಷ್ಮಿ ಏನಾಗುತ್ತೆ ಅಂತ ಹೇಳ್ತೀನಿ ಬನ್ನಿ. ಆದಿ ಭಾಗ್ಯ ಇಬ್ಬರು ಕಷ್ಟಪಟ್ಟು ಕುಸುಮ ಅವ್ರನ್ನ ಒಪ್ಪಿಸಿ ಕರ್ಕೊಂಡು ಬಂದಿರ್ತಾರೆ. ಮೊದಲು ಧರ್ಮರಾಜ್ ಅವ್ರಿಗೆ ಆಪ್ರೇಷನ್ ಆಗಬೇಕು, ಮೊದಲು ಅವ್ರು ಹುಷಾರಾಗಬೇಕು ಅಂತ ಹೇಳಿ ಕುಸುಮ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಬಂದು ಸಿಗ್ನೇಚರ್ ಮಾಡಿಸ್ತಾ ಇರ್ತಾರೆ. ಅಲ್ಲಿಗೆ ಶ್ರೇಷ್ಠ ಬಂದು ಗಲಾಟೆ ಮಾಡ್ತಾಳೆ. ಅತ್ತೆ, ನೀವು ಎಲ್ಲಿಗೆ ಹೋಗಿದ್ರಿ? ನೀವಿಲ್ಲಾಂದ್ರೆ ನಾನು ಇರೋಕ್ಕಾಗಲ್ಲ ಅಂತೆಲ್ಲ ಹೇಳ್ತಾಳೆ. ಕುಸುಮ ಅವ್ರಿಗೆ ಕೋಪ ಬಂದು, ನೀನು ಯಾಕೆ ಇಲ್ಲಿಗೆ ಬಂದೆ? ನಿನಗೂ ನನಗೂ ಸಂಬಂಧ ಏನು? ನಾನು ನಿನ್ನ ಜೊತೆ ಇರೋದಿಲ್ಲ ಅಂತ ಹೇಳಿ ಅವರು ಕೂಡ ಕೋಪ ಮಾಡಿಕೊಂಡು ಶ್ರೇಷ್ಠ ಅವ್ರಿಗೆ ಬೈತಾರೆ. ಅತ್ತೆ, ನಾನು ನಿಜವಾಗ್ಲೂ ಬದಲಾಗಿದ್ದೀನಿ, ನನ್ನ ನಂಬಿ ಪ್ಲೀಸ್ ಅಂತ ಕೇಳ್ತಾಳೆ. ಆವಾಗ ಕುಸುಮ, ಅವಳನ್ನ ನನ್ನ ಮುಂದೆ ಹೇಗಿರ್ತೀಯ, ನೀನು ನನ್ನ ಹಿಂದೆ ಏನು ಮಾಡ್ತೀಯ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನಿನ್ನ ಯಾವುದೇ ಕಾರಣಕ್ಕೂ ನಾನು ನಂಬೋದಿಲ್ಲ. ಇದನ್ನೆಲ್ಲ ಪೊಲೀಸರಿಗೆ ಹೇಳಿದ್ರೆ ಏನಾಗುತ್ತೆ ಗೊತ್ತಾ ಅಂತ ಅಂದ್ಬಿಟ್ಟು ಬೆದರಿಸ್ತಾರೆ. ಆದರೂ ಕೂಡ ಶ್ರೇಷ್ಠ ಆ ಮಾತನ್ನ ಒಪ್ಕೊಳ್ಳೋದಿಲ್ಲ. ನಾನಂತೂ ಒಂಟಿಯಾಗಿ ಜೀವನ ಮಾಡ್ತಿದ್ದೀನಿ, ನನ್ನ ಮಗುಗೆ ಪ್ರೀತಿ ಸಿಗಬೇಕು, ಅಜ್ಜಿ ತಾತ ಪ್ರೀತಿ ಸಿಗಬೇಕು ಅಂತ ಹೇಳಿ ಹಠ ಮಾಡ್ತಾಳೆ. ನೋಡು ಶ್ರೇಷ್ಠ, ನಮ್ಮನ್ನು ಬಿಟ್ಟು ನೀನು ಹೊರಟೋಗು, ನಮ್ಮನ್ನು ಪಾಡಿಗೆ ನಮ್ಮನ್ನು ಬಿಟ್ಬಿಡು ಅಂತ ಕುಸುಮ ಅವ್ರು ಕೇಳ್ಕೊತಾರೆ. ಇಲ್ಲ ಅತ್ತೆ, ನೀವು ಎಲ್ಲಿರ್ತೀರ ನಾನು ಅಲ್ಲೇ ಇರ್ತೀನಿ. ನೀವು ನನಗೆ ಗೊತ್ತು, ಈ ಆಪ್ರೇಷನ್ ಮುಗಿದ್ಮೇಲೆ ನೀವು ಭಾಗ್ಯವ್ರ ಮನೆಗೆ ಹೊರಟೋಗ್ಬಿಡ್ತೀರ, ನಾನು ಅಲ್ಲಿಗೆ ಬರ್ತೀನಿ, ನೀವು ಎಲ್ಲಿರ್ತೀರೋ ನಾನು ಅಲ್ಲೇ ಇರ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾಳೆ. ಆವಾಗ ಕುಸುಮ ಅವ್ರಿಗೆ ಗಾಬರಿ ಆಗಿಬಿಡುತ್ತೆ. ಭಾಗ್ಯಂಗೆ ಶಾಕ್ ಆಗುತ್ತೆ. ಈಗ ಆಲ್ರೆಡಿ ನಾನು ಭಾಗ್ಯಂಗೆ ಹೊರೆಯಾಗಿದ್ದೀನಿ, ನಾನು ಹೋದರೆ ಈ ಶ್ರೇಷ್ಠನ ನನ್ನ ಜೊತೆನೇ ಬಂದುಬಿಡ್ತಾಳೆ ಅಂತ ಯೋಚನೆ ಮಾಡ್ತಿರ್ತಾರೆ. ಆಗ ಶ್ರೇಷ್ಠನ ಭಾಗ್ಯ ಕನ್ವಿನ್ಸ್ ಮಾಡ್ತಾರಾ, ಅಥವಾ ಕುಸುಮ ಅವ್ರನ್ನ ಜೊತೆಗೆ ಭಾಗ್ಯ ಕರ್ಕೊಂಡು ಹೋಗ್ತಾಳಾ, ಅಥವಾ ಕುಸುಮ ಶ್ರೇಷ್ಠ ಇಬ್ಬರು ಭಾಗ್ಯನ ಮನೆಗೆ ಕಾಮಂತ್ ಅವ್ರ ಮನೆಗೆ ಹೋಗ್ತಾರಾ ಅನ್ನೋದನ್ನ ತಪ್ಪದೆ ವಾಚ್ ಮಾಡ್ತಾಯಿರಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.